ಅನ್ನ ಹಾಕುವ ಅನ್ನದಾತನಿಗೆ ರಾಜ್ಯದಲ್ಲಿ ಬೆಲೆಯೇ ಇಲ್ವಾ? ಸಾಲ ವಸೂಲಾತಿ ಹೆಸರಲ್ಲಿ ನಡೆಯುವ ಖಾಸಗಿ ಫೈನಾನ್ಸ್ ದಂಧೆಗೆ ಕೊನೆ ಹಾಡುವವರ್ಯಾರು? ಕೇವಲ 3 ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಇಡೀ ಗ್ರಾಮದ ಮುಂದೆ ರೈತನ ಮಾನ ಹರಾಜು ಹಾಕಿದ್ದು ನ್ಯಾಯವೇ? ಇಂತಹ ಹೆಮ್ಮಾರಿಗಳ ಅಟ್ಟಹಾಸಕ್ಕೆ ತಿಪಟೂರಿನಲ್ಲಿ ಮತ್ತೊಂದು ಜೀವ ಹಾರಿ ಹೋಗಿದೆಯಲ್ಲ, ಇದಕ್ಕೆ ಹೊಣೆಯಾರು? ಏನಿದು ದಗಾಬಾಜಿ ಫೈನಾನ್ಸ್ ಕಂಪನಿಗಳ ದಬ್ಬಾಳಿಕೆ? ಸಾಲ ಕೊಟ್ಟ ತಕ್ಷಣ ಇಡೀ ಮನೆಯನ್ನೇ ಬರೆಸಿಕೊಳ್ಳೋಕೆ ಇವರಪ್ಪನ ಆಸ್ತಿಯ ಅದು? ಕೃಷಿ ನಂಬಿ ಬದುಕ್ತಾ ಇದ್ದ ಯುವ ರೈತನನ್ನ ಹೆಣವಾಗಿಸಿದ್ಯಾರು? ಇವತ್ತಿನ ನಮ್ಮ ಈ ದಿಗಿಲು ಮೂಡಿಸುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡಿ ಆದ್ರೂ ಸರ್ಕಾರ ಕಣ್ಬಿಡುತ್ತಾ? ಖಾಸಗಿ ಫೈನಾನ್ಸ್ ಕಂಪನಿಗಳ ದಗಲ್ಬಾಜಿತನಕ್ಕೆ ಮತ್ತೊಂದು ಬಲಿಯಾಗಬೇಕಾಗಿತ್ತೆ. ಸಾಲ ವಸೂಲಾತಿ ಹೆಸರಲ್ಲಿ ಮನೆ ಮುಂದೆ ಬಂದು ರೌಡಿಸಂ ಮಾಡಿದ್ರೆ ಬಡ ರೈತರು ಬದುಕೋದಾದ್ರೂ ಹೇಗೆ? ಇಂತಹ ಘೋರ ದುರಂತಕ್ಕೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸೂಗೂರು ಗ್ರಾಮ ಸಾಕ್ಷಿಯಾಗಬೇಕಿತ್ತೆ. ಇಲ್ಲಿನ ನಿವಾಸಿ ಕೇವಲ 35 ವರ್ಷದ ಯುವ ರೈತ ನೀಲಕಂಠಸ್ವಾಮಿ ಫೈನಾನ್ಸ್ ಕಿರುಕುಳ ತಾಳಲಾರದೆ ನೇಣಿಗೆ ಶರಣಾಗುವಂತೆ ಮಾಡಿದ ಅಪಾಪಿಗಳು ಯಾರು? ಕೃಷಿ ಚಟುವಟಿಕೆಗಾಗಿ ಚನ್ನರಾಯಪಟ್ಟಣದ ನಾರ್ಥನ್ ಆರ್ಕ್ ಲಿಮಿಟೆಡ್ ಫೈನಾನ್ಸ್ನಲ್ಲಿ 7 ಲಕ್ಷ ರೂಪಾಯಿ ಸಾಲ ಪಡೆದಿದ್ದೇ ತಪ್ಪೆ? ಪ್ರತಿ ತಿಂಗಳು ಕರಾರುವಕ್ಕಾಗಿ 17,000 ರೂಪಾಯಿ ಕಂತು ಕಟ್ತಾ ಬಂದಿದ್ದ ರೈತನಿಗೆ ಕೃಷಿಯಲ್ಲಿ ಹಿನ್ನಡೆಯಾದಾಗ ಕನಿಷ್ಠ ಮಾನವೀಯತೆ ತೋರಬೇಕಿಲ್ವಾ? ಕೇವಲ 3 ಕಂತುಗಳು ಬಾಕಿ ಉಳಿದಿದ್ದಕ್ಕೆ ಈ ನಾರ್ಥನ್ ಆರ್ಕ್ ಫೈನಾನ್ಸ್ ಸಿಬ್ಬಂದಿ ಇಷ್ಟೊಂದು ಕ್ರೂರಿಗಳಾಗಿದ್ದಾರೆ. ರೈತನ ಮನೆ ಮುಂದೆ ಬಂದು ರಂಪಾಟ ಮಾಡಲು ಇವರಿಗೆ ಅಧಿಕಾರ ಕೊಟ್ಟಿದ್ದಾದ್ರೂ ಯಾರು? ಇಡೀ ಊರಿನವರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನ ಹರಾಜು ಹಾಕಿದ್ರೆ ಸ್ವಾಭಿಮಾನಿ ರೈತ ಬದುಕೋದಾದ್ರೂ ಹೇಗೆ? ವಾಸವಿದ್ದ ಮನೆಯ ಗೋಡೆ ಮೇಲೆ ಈ ಸ್ವತ್ತು ನಾರ್ಥನ್ ಆರ್ಕ್ ಲಿಮಿಟೆಡ್ ಮಾರ್ಕೇಜ್ಗೆ ಮಾಡಲಾಗಿದೆ ಅಂತ ರಾಕ್ಷಸರ ತರಹ ಬರಹ ಬರೆದು ಇಡೀ ಮನೆಯನ್ನೇ ಹರಾಜು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ? ಇಡೀ ಗ್ರಾಮದ ಮುಂದೆ ಆದ ಅಪಮಾನ ತಾಳಲಾರದೆ ಯುವ ರೈತ ತನ್ನದೇ ಮನೆಯಲ್ಲಿ ನೇಣು ಬಿಗಿದುಕೊಂಡಕ್ಕೆ ಈ ಫೈನಾನ್ಸ್ ದಲ್ಲಾಳಿಗಳೇ ನೇರಡ ಕಾರಣವಾಗಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ನೊಣವಿನಕೆರೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದೇನೋ ಸರಿ, ಆದರೆ ಮುಂದೇನು ನಿಯಮಾವಳಿಗಳ ಗಾಳಿಗೆ ತೂರಿ ರೈತರ ಜೀವ ಹಿಂಡುವ ಇಂತಹ ಫೈನಾನ್ಸ್ ಕಂಪನಿಗಳ ಬೀಗ ಜಡಿಯೋರು ಯಾರು? ಅನ್ನದಾತನ ಸಾವಿಗೆ ಕಾರಣವಾದ ನಾರ್ಥನ್ ಆರ್ಕ್ ಫೈನಾನ್ಸ್ ಸಿಬ್ಬಂದಿಯನ್ನ ತಕ್ಷಣವೇ ಜೈಲಿಗಟ್ಟುತ್ತಾ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿರುವ ಸರ್ಕಾರ ಇನ್ನಷ್ಟು ರೈತರ ಬಲಿಯನ್ನ ನಿರೀಕ್ಷೆ ಮಾಡ್ತಿದೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಅಯ್ಯೋ ನೀ ಬೆಳ್ಳಂಗೆ ಬೆಳ್ಕಂತಾರ ಬಿಡ ಮಕ್ಳ ನಾಟ್ಯ ಮಾಡಿಬಿಟ್ಟಲ್ಲ, ನಾಟ್ಯ ಮಾಡಿಬಿಟ್ಟೆ. ಹುಡುಗಿಗೆ ಗಟ್ಟಿಲ್ಲ, ಆ ಹುಡುಗಿನ ನೋಡ್ಲಲ್ಲ ನೀನು.